ಅಯ್ಯೋ ಯಾರಿಗೆ ಬೇಕಪ್ಪ ಈ ಲವ್ವು ಎಲ್ಲ. ನೋಡಿ ಎಷ್ಟು ಹೊತ್ತಾತ್ ಕಾಯ್ಕೊಂಡು ಕುಂತು ಇನ್ನೂ ಬಂದಿಲ್ಲ ಅಕ್ಕಿ. ಅಚ್ಚು. ಓಹೋ ಹೋ ಮೇಡಮ್ ಅವ್ರು ಬಂದ್ರಾ? ಬನ್ನಿ ಕುತ್ಕೊ ಬನ್ನಿ. ಭಾಳ ತಾತ ಅಚ್ಚು ಬಂದು. ಏ ಇಲ್ಲಪ್ಪ, ಇವಾಗ ಜಸ್ಟ್ 1 ಅವರ್ ಆಯ್ತು ಬಂದು. ಅಚ್ಚು ಪ್ಲೀಸ್ ಕಾಮಿಡಿ ಮಾಡಬೇಡ, ನನಗೇನೋ ಸೀರಿಯಸ್ ಆಗಿ ಹೇಳಕ್ಕೆ ಬಂದೀನಿ. ಓ ಸೀರಿಯಸ್ಸಾ? ಸರಿ ಏನು ಹೇಳು. ಅಚ್ಚು ಅದು ನನಗೂ ನಿನಗೂ ಸೆಟ್ ಆಗಲ್ಲ, ಲೆಟ್ಸ್ ಬ್ರೇಕಪ್ ಅಚ್ಚು. ಏನ ಬ್ರೇಕಪ್ಪ? ಕಾಮಿಡಿ ಮಾಡತ್ತೀಯಾರಚ್ಚು? ಕಾಮಿಡಿ ಏನಿಲ್ಲ, ಸೀರಿಯಸ್ ಆಗಿ ಹೇಳತ್ತೀನಿ. ನಿನ್ನೆ ನಮ್ಮ ಮನೆಗೆ ಹೇಳ್ದೆ, ಅವ್ರು ಬೇಡ ಅಂತಂದರು. ಹೌದಾ, ಸರಿ ಹಾಗಿದ್ರೆ ಹೋಗು. ಬ್ರೇಕಪ್ ಅಂದಮೇಲೆ ಮತ್ತೆ ಕೂತ್ಕೊಂಡು ಇಲ್ಲಿ. ಅಲ್ಲ ಅಚ್ಚು, ನಿಂಗೇನು ಫೀಲೇ ಆಗಲಿಲ್ಲ? ನನಗೆ ಫೀಲ್ ಆಗೋದು ಹಂಗಿರ್ಲಿ, ಇವಾಗ ನಿನಗೆ ಫೀಲ್ ಆಗುತ್ತೆ ನೋಡು. ತಗೋ ಇದನ್ನು ನೋಡು, ನಿನಗೆ ಫೀಲ್ ಆಗೋದೀಗ. ಹಾಂ, ಏನು ರಚ್ಚು ಇದು? ಇದನ್ನು ಬಿಲ್ ಮಾಡಿಟ್ಟಿಯಾ ನೀನು? ಆಯ್ತಾ, ಶಾಕ್ ಆಯ್ತಾ ಇವಾಗ? ಹೇಳಲಿಲ್ಲ ನನಗೆ ಫೀಲ್ ಆಗೋಕ್ಕಿಂತ ನಿನಗೆ ಜಾಸ್ತಿ ಫೀಲ್ ಆಗುತ್ತೆ ಬ್ರೇಕಪ್ ಮಾಡ್ಕೊಂಡ್ರಂತ. ಥು, ಆದರೂ ಅಚ್ಚು ನೀನು ಇಷ್ಟು ಚೀಪ್ ಅಂತ ಗೊತ್ತಿರಲಿಲ್ಲ ನನಗೆ. ಅದ್ರಾಗ ಏನೈತಿ ಡಾರ್ಲಿಂಗ್, ಹಂಗೆ ಸುಮ್ಮನೆ ಬರೆಯಂಗೆ ಬರೆದಿಟ್ಟಿದ್ದೆ, ಯಾವತ್ತಾದರೂ ಯೂಸ್ ಆಗುತ್ತೇನೋ ಅಂತ. ಆದ್ರೆ ನೀನು ಈಗ ಬ್ರೇಕಪ್ ಮಾಡ್ಕೊಳ್ಬೇಕಾದ್ರೆ ಯೂಸ್ ಆಗ್ತೈತಂತೆ ನನಗೇ ಗೊತ್ತಿರಲಿಲ್ಲ ಅದು. ಆದರೂ ನೋಡು, ನಾವು ಎಲ್ಲೆಲ್ಲಿ ಹೋಗಿವಿ ಅಂತ ಎಲ್ಲ ಬರ್ದಿದ್ದೈತಿಲ್ಲ. ಶಾಪಿಂಗ್ ಲಿಸ್ಟ್ ಐತಿ, ರೀಚಾರ್ಜ್ ಮಾಡಿದ ಲಿಸ್ಟ್ ಐತಿ, ಫಿಲಮ್ಗೆ ಹೋಗಿದ್ದು ಲಿಸ್ಟ್ ಐತಿ, ಟ್ರಿಪ್ಪಿಗೆ ಹೋಗಿದ್ದೈತಿ. ಎಲ್ಲ ಸೇರಿ ಜಸ್ಟ್ ಒಂದು 80,000 ಆಗಿತ್ತು ಅಷ್ಟೇ. ಫೋನ್ಪೇ ಆದರೂ ಮಾಡ್ಬೋದು, ಹಾರ್ಡ್ ಕ್ಯಾಶ್ ಆದರೂ ಕೊಡ್ಬೋದು, ನೋ ಪ್ರಾಬ್ಲಮ್. ಅದು ನನ್ನ ಹತ್ರ ಕ್ಯಾಶ್ ಇಲ್ಲ ಅಚ್ಚು ಇವಾಗ. ನೋ ಪ್ರಾಬ್ಲಮ್, ಫೋನ್ಪೇ ಮಾಡು. ಅಚ್ಚು ಆ್ಯಕ್ಚುಲಿ ನಾನು ಕಾಮಿಡಿ ಮಾಡಿದ್ದು, ನಾ ಯಾವುದು ಬ್ರೇಕಪ್ ಮಾಡ್ಕೊಳತ್ತಿಲ್ಲ. ಓ ಹೌದಾ, ನಾನು ಕಾಮಿಡಿ ಮಾಡಿದ್ದೆ. ಅದು ನಮ್ಮ ಲಿಸ್ಟಲ್ಲ, ನನ್ನ ಫ್ರೆಂಡಿಂದದು.